ಇರುವ ರಾಯರ ರಂಗಮಂದಿರದ ವತಿಯಿಂದ ಮೊಟ್ಟಮೊದಲ ಬಾರಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮೂರ್ತಿಯನ್ನ ಅಂಬಾರಿಯಲ್ಲಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಪಟ್ಟಣದ ರಾಯರ ರಂಗಮಂದಿರದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ರಾಘವೇಂದ್ರ ಸ್ವಾಮಿಗಳವರ 353ನೇ ಆರಾಧನಾ ಮಹೋತ್ಸವವು 3 ದಿನಗಳ ಕಾಲ ಸರ್ವ ಭಕ್ತಾದಿಗಳ ಸಹಕಾರದಿಂದ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ ಬೆಂಗಳೂರು, ಮೈಸೂರು, ಬಿಜಾಪುರ, ಕಾಸರಗೋಡು, ಚನ್ನರಾಯಪಟ್ಟಣದ ಭರತನಾಟ್ಯ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕೇರಳದ ಕಲಾವಿದರಿಂದ ಚಂಡೀವಾದ್ಯ ಕಾರ್ಯಕ್ರಮ ನಡೆಯಿತು. ಉತ್ತರ ಆರಾಧನೆಯ ದಿನದಂದು ಹಾಸನ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಪಟೇಲ್ ರವರು ಆಗಮಿಸಿ ರಾಯರಿಗೆ ಅರ್ಚನೆ ಮಾಡಿಸಿ ರಾಯರ ಮುಂದೆ ಕುಳಿತು ವಿಶೇಷ ಪ್ರಾರ್ಥನೆ ಮಾಡಿ ಪ್ರಸಾದವನ್ನು ಸ್ವೀಕರಿಸಿದರು. ಈ ವೇಳೆ ಅವರು, ನನ್ನ ಗೆಲುವಿಗೆ ಮುನ್ಸೂಚನೆ ನೀಡಿದ ಇಲ್ಲಿನ ರಾಯರ ರಂಗಮಂದಿರದ ರಾಘವೇಂದ್ರ ಸ್ವಾಮಿಗಳವರಲ್ಲಿ ಪ್ರಸಾದವನ್ನು ಸ್ವೀಕರಿಸಿದ್ದೆ. ಗೆಲುವಿನ ನಂತರ ಮತ್ತೊಮ್ಮೆ ರಾಯರ ದರ್ಶನಕ್ಕಾಗಿ ಚನ್ನರಾಯಪಟ್ಟಣಕ್ಕೆ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಬೇಕಾಗಿರುವ ಸಹಕಾರವನ್ನು ಮಾಡುತ್ತೇನೆಂದರು. ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ರಾಘವೇಂದ್ರ ರಾಯರ ದರ್ಶನಕ್ಕೆ ಆಗಮಿಸಿ ತಮ್ಮ ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿ ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿದರು. ಪಟ್ಟಣದ ಹೃದಯ ಭಾಗದಲ್ಲಿ ರಾಘವೇಂದ್ರ ರಾಯರ ರಂಗಮಂದಿರವಿರುವುದು ಸಕಲ ಭಕ್ತರಿಗೂ ಭಗವಂತನ ಧ್ಯಾನ ಮಾಡಲು ಉತ್ತಮ ಸ್ಥಳವಾಗಿದೆ ಎಂದರು. ಇನ್ನು ಗುರುವಾರ ಸಂಜೆ ಶ್ರೀ ರಾಘವೇಂದ್ರ ಸ್ವಾಮಿಯವರ ಪ್ರತಿಮೆಯನ್ನ ಅಂಬಾರಿಯಲ್ಲಿ ಮೆರವಣಿಗೆ ಮಾಡಲು ಭವ್ಯವಾದ ರಥವನ್ನ ಸಿದ್ಧಪಡಿಸಿದ ಹಾಸನ ಜಿಲ್ಲೆಯ ಪ್ರಖ್ಯಾತ ಲಿಮ್ಕಾ ದಾಖಲೆ ಪುರಸ್ಕೃತ ರವೀಂದ್ರ ಆರ್ಟ್ಸ್ ಅಂಡ್ ಡೆಕೋರೇಷನ್ ಮಾಲೀಕರಾದ ರವೀಂದ್ರ ರವರ ಕೈಚಳಕದಲ್ಲಿ ನಿರ್ಮಾಣಗೊಂಡ ಭವ್ಯ ಅಂಬಾರಿಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರನ್ನ ಕೂರಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ 500ಕ್ಕೂ ಹೆಚ್ಚು ಮಹಿಳಾ ಭಕ್ತ ಸಮೂಹದೊಂದಿಗೆ ದೀಪೋತ್ಸವದ ಮೂಲಕ ವೈಭವದ ಮೆರವಣಿಗೆಯು ಸಮಸ್ತ ನಾಗರಿಕರ ಮನಸ್ಸನ್ನ ಸೆಳೆಯಿತು. ರಾಯರ ಭವ್ಯ ಮೆರವಣಿಗೆಯು ಶ್ರೀಕಂಠಯ್ಯ ಸರ್ಕಲ್, ಕೆಆರ್ ಸರ್ಕಲ್, ಆಂಜನೇಯ ದೇವಸ್ಥಾನದ ಮೂಲಕ ನ್ಯಾಯಾಲಯದ ಪಕ್ಕದ ರಸ್ತೆಯಲ್ಲಿ ಸಾಗಿ ರಾಯರ ರಂಗಮಂದಿರವನ್ನು ತಲುಪಿತು. ಈ ಉತ್ಸವದಲ್ಲಿ ಸುಮಾರು 100 ಭಕ್ತಾದಿಗಳು ಭಾಗವಹಿಸಿದ್ದರು. ರಾಯರ ಮೆರವಣಿಗೆಯ ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಡೆಸಲಾಯಿತು. ಎಲ್ಲರೂ ಸಹ ರಾಯರ ಕೃಪೆಗೆ ಪಾತ್ರರಾಗಿ ಅಂತ ಎಲ್ಲ ನಮ್ಮ ನಾಡಿನ ಜನರು ಸದ್ಭಕ್ತವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಕೇಳಿಕೊಂಡಿದ್ದೇವೆ. ಮಠಕ್ಕೂ ಸಹ ಎಲ್ಲ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಾನು ಹತ್ತಾರು ಸಂಖ್ಯೆಯಲ್ಲಿ ವಯೋಮಿತಿ ಇಲ್ಲದೆ ಮಹಿಳೆಯರು ಸುಮಾರು 2 ಕಿಲೋಮೀಟರ್ ಗಟ್ಟಲೆ ನಡೆದು ರಾಯರ ಸೇವೆಯನ್ನು ಮಾಡಿದ್ದಾರೆ. ಈ ರಾಯರ ಸೇವೆ ಚನ್ನರಾಯಪಟ್ಟಣದ ಜನತೆಗೆ ಸರ್ವ ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಈ ಬಾರಿ ಆನೆಯನ್ನು ಅಂಬಾರಿಯ ಮೇಲೆ ಭಗವಂತನನ್ನು ಕೂರಿಸಿದ್ದೇವೆ. ಮುಂದಿನ ಬಾರಿ ನಿಜವಾದ ಆನೆಯನ್ನು ಇಟ್ಟು ಅಂಬಾರಿಯ ಮೇಲೆ ಕೂರಿಸುವಂತಹ ಪ್ರಯತ್ನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಪೀಠಾಧಿಪತಿಗಳ ಅನುಮತಿ ಪಡೆದು ವಿಜೃಂಭಣೆಯಿಂದ ಮುಂದಿನ ವರ್ಷ ಆನೆಯ ಮೇಲೆ ಭಗವಂತನನ್ನು ಕೂರಿಸಿ ಮೆರವಣಿಗೆಯನ್ನು ಮಾಡುವಂತಹ ಪ್ರಯತ್ನದಲ್ಲಿ ಪಟ್ಟಣದ ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ಇರುವ ತಿರುಮಲ ಅಂತಾರಾಷ್ಟ್ರೀಯ